ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಇವತ್ತಿನ ದಿನ 6 ಮಾರ್ಚ್ ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಮಾರ್ಕೆಟ್ ಅಲ್ಲಿ ನಾವು ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ, ಹಾಗೂ ಸಪೋರ್ಟ್ ಲೆವೆಲ್ ಅಲ್ಲಿ ನಾವು ಅಗೇನ್ ಕಾಲ್ ಪೊಸಿಷನ್ ತಗೊಳ್ಬಹುದು ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೂ ನಾವು ನಿಫ್ಟಿನಲ್ಲಿ ಕೆಳಗಡೆ ಏನಾದರೂ ನಿಫ್ಟಿ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಬಂದ್ರೆ 22,240 ಇಂದ 22,220 ಈ ಲೆವೆಲ್ ಅಲ್ಲಿ ಸಿಕ್ಕರೆ ನಾವು ಸಿ ಪೊಸಿಷನ್ ತಗೊಳ್ಳೋಣ. ಯಾಕಂದ್ರೆ ಇಲ್ಲಿ 10 ಡೇ ಮೂವಿಂಗ್ ಆವರೇಜ್ ಇದೆ. ಇಲ್ಲಿಂದ ಬರೋ ರಿಕವರಿ 22,300 ಹಾಗೂ ಟುವರ್ಡ್ಸ್ 400 ಕೂಡ ಹೋಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಸೊ ಅದೇ ರೀತಿ ನಿಫ್ಟಿ ಲೋವರ್ ಲೆವೆಲ್ ಇಂದ ರಿಕವರಿ ಕಂಡು 22,400 ಗಿಂತ ಮೇಲೆ ಬಂದು ಹೊಸ ಲೈಫ್ ಟೈಮ್ ಐ 22,497 ನ ಮಾಡಿ ಎಂಡ್ ಆಫ್ ದ ಡೇ 22,474 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಹಾಗೂ ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದ್ದು, ಓಪನಿಂಗ್ ಇಂದನೇ ಅಪ್ ಮೂವ್ ನ ಕಂಡು ನಮ್ಮ ಮೊದಲನೇ ಟಾರ್ಗೆಟ್ 48,000 ಹಾಗೂ ಸೆಕೆಂಡ್ ಟಾರ್ಗೆಟ್ 48,200 ಆಗಿತ್ತು. ಸೊ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ 48,155 ನ ಅಚೀವ್ ಮಾಡಿತ್ತು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಮ್ಮ ಟಾರ್ಗೆಟ್ ಫೈನಲ್ ಆಗಿ ಬಂದಿದೆ. ಸೊ ಇಲ್ಲಿಂದ ಈಗ ನಾವು ಬುಧವಾರ ಹಾಗೂ ಕಮಿಂಗ್ ಡೇಸ್ ಅಲ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಮೊಮೆಂಟಮ್ ಯಾವ ರೀತಿ ಇರ್ಬೋದು ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಒಂದು ಬಾರಿ ನಾವು ರಿವ್ಯೂ ಮಾಡಬೇಕು ಅಂತಂದ್ರೆ, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ಫಿಯರ್ ಇಂಡೆಕ್ಸ್, ಇದು ಸ್ಟಾರ್ಟಿಂಗ್ ಆಫ್ ದ ಡೇನೆ ವಾಲಟಿಲಿಟಿ ನಲ್ಲಿ ಮೇಲೆ ಹೋದ್ರೆ ಕೂಡ 15 ಮೇಲೆ ಹೋಗ್ಲಿಲ್ಲ. ಸೊ ಅಲ್ಲಿಂದ ಕಡಿಮೆ ಆಗಿ 14.31 ಹತ್ರ ಬಂದಿದೆ. ಸೊ ಮಾರ್ಕೆಟ್ ಅಲ್ಲಿ ಯಾವುದೇ ನರ್ವಸ್ನೆಸ್ ಈಗ ಕಾಣಿಸ್ತಾ ಇಲ್ಲ. ಇನ್ನು US ಬಾಂಡ್ yield 10 years 4.1 ಹತ್ರ ಇದೆ. ಇಲ್ಲಿಂದನೂ ಯಾವುದೇ ನೆಗೆಟಿವ್ ಅಷ್ಟು ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. US ನ ಡೌ ಜೋನ್ಸ್ ಫ್ಯೂಚರ್ಸ್ ಇದು 5th ಮಾರ್ಚ್ US ಮಾರ್ಕೆಟ್ ಅವರ್ಸ್ ಅಲ್ಲಿ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗಿತ್ತು. ಅದು ಅಗೇನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿಕವರಿ ಆಗಿ 48,700 ಹತ್ರ ಇದೆ. ಸೊ ಇಲ್ಲಿಂದನೂ ಸದ್ಯಕ್ಕೆ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ನನಗೆ ಕಾಣಿಸ್ತಾ ಇಲ್ಲ. ಇನ್ನು ರುಪಿಯಲ್ಲಿ ಅಗೇನ್ಸ್ಟ್ US ಡಾಲರ್ ಇದು 82.81 ಹತ್ರ ಇದೆ. ಹಾಗೂ ಬ್ರೆಂಟ್ ಕ್ರೂಡ್ ಆಯಿಲ್ 82.2. ಸೊ ಈ ಯಾವುದೇ ಪ್ಯಾರಾಮೀಟರ್ಸ್ ಗಳ ಕಡೆಯಿಂದ ಯಾವುದೇ ನೆಗೆಟಿವ್ ಆಗ್ಲಿ ಅಥವಾ ಪಾಸಿಟಿವ್ ಆಗ್ಲಿ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ಓವರ್ ಆಲ್ ಆಗಿ ನ್ಯೂಟ್ರಲ್ ಆಗಿ ಇದೆ, ನ್ಯೂಟ್ರಲ್ ಟು ಪಾಸಿಟಿವ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿಂದ ಈಗ ನಾವು ಕ್ವಿಕ್ ಆಗಿ ಆಪ್ಷನ್ ಚೈನ್ ನ ಚೆಕ್ ಮಾಡೋಣ. ಸೊ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 27 lakhs, ಕಾಲ್ ಸೈಡ್ ಅಲ್ಲಿ 20 lakhs ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ ನಿಫ್ಟಿ. ಸೊ ಈಗ ನಿಫ್ಟಿನಲ್ಲಿ ಅರ್ಧ ಮನಿ 22,500 ಸ್ಟ್ರೈಕ್ ಪ್ರೈಸ್ ಹತ್ರ 1,39,000 ಓಪನ್ ಇಂಟ್ರೆಸ್ಟ್ ಇದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,48,22,700 ಹತ್ರ ಹಾಗೂ 2 lakh ಓಪನ್ ಇಂಟ್ರೆಸ್ಟ್ 23,000 ವರೆಗೂ ಬಿಲ್ಟ್ ಆಗಿದಾವೆ. ಸೊ ತುಂಬಾ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ ನಿಫ್ಟಿ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್, ಮೊದಲನೇ ಸಪೋರ್ಟ್ 1,60,000 ಓಪನ್ ಇಂಟ್ರೆಸ್ಟ್ 22,400 ಸ್ಟ್ರೈಕ್ ಪ್ರೈಸ್ ಹತ್ರ ಬರುತ್ತೆ. ಅದರಿಂದ ಕೆಳಗಡೆ 2 lakh ಓಪನ್ ಇಂಟ್ರೆಸ್ಟ್ 22,300 ಹತ್ರ ಹಾಗೂ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 2,23,22,000 ಹತ್ರ ಬಿಲ್ಟ್ ಆಗಿದೆ. ಸೊ ಇದು 7th ಮಾರ್ಚ್ ಎಕ್ಸ್ಪೈರಿ ಡೇಟ್ ಆಗಿರೋ ಕಾರಣ ಈಗಿನ ಲೆವೆಲ್ ಇಂದ ನಾವು ಅಟ್ಲೀಸ್ಟ್ 200 ಪಾಯಿಂಟ್ಸ್ ಹೈಯರ್ ಸೈಡ್ ಅಥವಾ ಲೋವರ್ ಸೈಡ್ ನ ಕನ್ಸಿಡರ್ ಮಾಡಬಹುದು. ಹಾಗೂ ನಾವು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಚೆಕ್ ಮಾಡಿದ್ರೆ, ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕಾಲ್ ರೇಟರ್ಸ್ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರ್ತಿರೋದು ಕಾಣಿಸ್ತಾ ಇದೆ. ಅಪ್ ಟು 22,450. ಸೊ 22,400 ಇಂದ 450 ಮೇಜರ್ ಸಪೋರ್ಟ್ ಆಗುತ್ತೆ. ಹಾಗೂ ಫುಡ್ ಸೈಡ್ ಅಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕಡಿಮೆ ಆಗ್ತಿರೋದು 22,750 ಹತ್ರ. ಸೊ ಈ ಲೆವೆಲ್ ಮೇಜರ್ ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ. ಸೊ 22,700 ಇಂದ 750, ಕೆಳಗಡೆ 22,400 ಇಂದ 450 ಈ ರೇಂಜ್ ನಿಫ್ಟಿದು ಬರ್ತಾ ಇದೆ. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ನಾನು ಈಗ ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 10 lakhs, ಕಾಲ್ ಸೈಡ್ ಅಲ್ಲಿ ಕೂಡ 10 lakhs. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಕಾಲ್ ಸೈಡ್ ಅಲ್ಲಿ ಬಿಲ್ಟ್ ಆಗಿರೋದು 1,18,000. ಈಗಿನ ಅರ್ಧ ಮನಿ 48,000 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ಕಾಣಿಸ್ತಾ ಇಲ್ಲ. ಸೊ ಇದು ನೆಕ್ಸ್ಟ್ ವೀಕ್ ಆಪ್ಷನ್ ಚೈನ್ ಡೇಟಾ ಆಗಿರೋಕ್ಕಾಗಿ ಇನ್ನೂ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ನೆಕ್ಸ್ಟ್ ಲೆವೆಲ್ ಗಳಲ್ಲಿ ಬಿಲ್ಟ್ ಆಗಿಲ್ಲ. ಇನ್ನು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ 1 lakh ಓಪನ್ ಇಂಟ್ರೆಸ್ಟ್ ಈಗಿನ 48,000 ಅರ್ಧ ಮನಿ ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಇಲ್ಲಿ ಕೂಡ ಕೆಳಗಡೆ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿಲ್ಲ. ಸೊ ಬ್ಯಾಂಕ್ ನಿಫ್ಟಿಗೆ 48,000 ಒಂದು ಮೇಕರ್ ಬ್ರೇಕ್ ಲೆವೆಲ್ ಆಗಿದೆ. ಸೊ ಈಗ ನಾವು ಆಪ್ಷನ್ ಚೈನ್ ಇಂದ ನಿಫ್ಟಿ ಟ್ರೇಡಿಂಗ್ ಗೆ ಬರೋಣ. ನಿಫ್ಟಿ ಕ್ಲೋಸಿಂಗ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ 22,474 ಹತ್ರ ಇದೆ. ಸೊ ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇನೆ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿ ಮೊದಲನೇ 15 ನಿಮಿಷದಲ್ಲೇ 22,500
ಸೈಕಾಲಜಿಕಲ್ ಲೆವೆಲ್ ಮೇಲೆ ಟ್ರೇಡ್ ಆಗೋಕೆ ಶುರು ಆದ್ರೆ ನಾವು 22,474 ಈ ಲೆವೆಲ್ ಅಲ್ಲೇ ಸ್ಟಾಪ್ ಲಾಸ್ ನ ಇಟ್ಕೊಂಡು ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ನಾವು ಆಲ್ರೆಡಿ ಆಪ್ಷನ್ ಚೈನ್ ಅಲ್ಲಿ ನೋಡ್ದಂಗೆ 22,700 22,750 ಈ ಲೆವೆಲ್ ವರೆಗೂ ನೋಡಬಹುದಾಗಿದೆ. ಸೊ 22,700 ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನು ಸ್ಟಾರ್ಟಿಂಗ್ ಆಫ್ ದ ಡೇನೆ ನಿಫ್ಟಿ 22,475 ಈ ಲೆವೆಲ್ ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇಲ್ಲಿ ನಾವು ಎಕ್ಸ್ಪೈರಿ ದಿನ ಪುಟ್ ಅಲ್ಲಿ ಕೂಡ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡೋಣ. ಹಾಗೂ ಮೇಲೆ 22,520 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ಳೋಣ. ಇಲ್ಲಿಂದ ಬರೋ ಡೌನ್ ಮೂವ್ಗೆ ಮೊದಲನೇ ಸಪೋರ್ಟ್ 22,400 ಲೆವೆಲ್ ಹತ್ರ ಬರುತ್ತೆ. ಇನ್ನು ಈ ಲೆವೆಲ್ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ 22,300 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ ಅಲ್ಲಿ ನಾಳೆ ದಿನ ನಿಫ್ಟಿಯ 10 ಡೇ ಮೂವಿಂಗ್ ಅವರೇಜ್ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಹಾಗೂ ನಮ್ಗೆ ಒಳ್ಳೆ ರಿವರ್ಸಲ್ ಕ್ಯಾಂಡಲ್ ಏನಾದ್ರು ಇಲ್ಲಿ ಸಿಕ್ಕರೆ ಅಗೇನ್ ಸಿ ನಲ್ಲಿ ನಿಫ್ಟಿನಲ್ಲಿ ನಾವು ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 47,965 ಹತ್ರ ಇದೆ. ಸೊ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿಗೆ ಹೈಯರ್ ಲೆವೆಲ್ ಅಲ್ಲಿ 48,200 ಹಾಗೂ ಲೋವರ್ ಲೆವೆಲ್ ಅಲ್ಲಿ 47,850 ಈ ಎರಡು ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ಮಧ್ಯೆ ಇದು ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ ಈ ಮಧ್ಯದಲ್ಲಿ ನಾವು ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. 48,200 ಮೇಲೆ ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಆದ್ರೆ ಇಲ್ಲಿ ನಾವು ಸಿ ಪೊಸಿಷನ್ಸ್ ನ ಬ್ಯಾಂಕ್ ನಿಫ್ಟಿ ನಲ್ಲಿ ತಗೋಬಹುದು. ಇಲ್ಲಿಂದ ಬ್ಯಾಂಕ್ ನಿಫ್ಟಿ ನಲ್ಲಿ ಶಾರ್ಟ್ ಕವರಿಂಗ್ ಬಂದ್ರೆ ಅದು 48,600 ಇಂದ 700 ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ ಬರ್ತಿದ್ದಂಗೆ ಇಲ್ಲಿ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು ಅಥವಾ ನಮ್ಮ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ ಹೋಗ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ 850 ಈ ಲೆವೆಲ್ ನ ಬ್ರೇಕ್ ಆದ್ರೆ ಇಲ್ಲಿಂದ ಡೌನ್ ಮೂವ್ ಅಂತಂದ್ರೆ 47,500 ಈ ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಹಾಗೂ ಈ ಲೆವೆಲ್ ನ ಬ್ರೇಕ್ ಆದ್ರೆ ಮುಂದಿನ ಸಪೋರ್ಟ್ 47,200 ಹತ್ರ ಬರುತ್ತೆ. ಇಲ್ಲಿ ಬ್ಯಾಂಕ್ ನಿಫ್ಟಿಯ 10 ಡೇ ಮೂವಿಂಗ್ ಅವರೇಜ್ ಇದೆ. ಸೊ ಇಲ್ಲಿ ನಾವು ಪುಟ್ ಅಲ್ಲಿ ಏನಾದ್ರು ಪೊಸಿಷನ್ಸ್ ತಗೊಂಡಿದ್ದೇ ಆಗಿದ್ರೆ ಕೆಳಗಡೆ 47,200 ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಇಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ಸಿ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ಬೋದು. ಹಾಗೂ ಶುಕ್ರವಾರ ದಿನ ಮಹಾಶಿವರಾತ್ರಿ ಇರೋ ಕಾರಣ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಸೊ 3 ದಿನದ ಲಾಂಗ್ ವೀಕೆಂಡ್ ಇರೋ ಕಾರಣ ನಾವು ನಮ್ಮ ಪೊಸಿಷನ್ಸ್ ಗಳನ್ನ ಗುರುವಾರದ ದಿನನೇ ಆದಷ್ಟು ಕ್ಲೋಸ್ ಮಾಡೋಣ. ಸೋಮವಾರಕ್ಕೆ ಯಾವುದೇ ಪೊಸಿಷನ್ ತಗೊಂಡು ಹೋಗೋದು ಬೇಡ ಅನ್ಸುತ್ತೆ. ಸೊ ನಿಮ್ಗೆ ಏನಾದ್ರು ಸ್ಟ್ರಾಟಜಿಗಳನ್ನ ಮಾಡಿ ಪೊಸಿಷನ್ ತಗೊಳಂಗಿದ್ರೆ ನೀವು ಐರನ್ ಪ್ಲೇ ಅಥವಾ ಬುಲ್ ಸ್ಟ್ರಾಟಜಿ ಅಥವಾ ಪುಟ್ ಸ್ಟ್ರಾಟಜಿ ಮಾರ್ಕೆಟ್ ನ ನೋಡಿ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ನಾವು ಸ್ಟ್ರಾಟಜಿ ಬಗ್ಗೆ ಅಪ್ಡೇಟ್ ನ ಕೊಡ್ತೀವಿ. ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಕೂಡ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಹಾಗೂ ನೀವು ನಮ್ ಸಬ್ ಬ್ರೋಕರ್ ಅಂಡರ್ ಅಲ್ಲಿ IIFL, ಅಪ್ಸ್ಟಾಕ್ಸ್ ಅಥವಾ ಆಂಜಲೋ ನಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನೀವು ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಸೊ ನಾನು ಕೊಟ್ಟಿರೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.